ಉದ್ಯಮಿ ವಿಜಯ್ ಟಾಟಾ ಮಾಡಿರುವಂತಹ ಆರೋಪಗಳು ಶುದ್ಧ ಸುಳ್ಳು. ಕುಮಾರಸ್ವಾಮಿ ಆಗಲಿ ನಾನಾಗ್ಲಿ ಎಲೆಕ್ಷನ್ಗೆ ಹಣ ಕೇಳಿಲ್ಲ ಹೀಗಂತ ಸುದ್ದಿಗೋಷ್ಠಿಯನ್ನ ಮಾಡಿ ವಿಜಯ್ ಟಾಟಾ ಮಾಡಿರುವಂತಹ ಆರೋಪಕ್ಕೆ ಕೌಂಟರ್ ಮಾಡಿರುವುದು ಮಾಜಿ ಎಂಎಲ್ಸಿ ಪ್ರಕರಣದಲ್ಲಿ A1 ಆಗಿರುವಂತಹ ರಮೇಶ್ ಗೌಡ. ನಾನು 50 ಕೋಟಿ ಸುಲಿಗೆ ಮಾಡೋಕೆ ಯತ್ನಿಸಿದ್ರೆ ನನ್ನನ್ನ ಅರೆಸ್ಟ್ ಮಾಡಲಿ, ನನ್ನ ಮೊಬೈಲ್ನ ಸೀಸ್ ಮಾಡಿ ತನಿಖೆ ಮಾಡಲಿ ಅಂತ ಹೇಳಿ ರಮೇಶ್ ಗೌಡ ಹೇಳಿದ್ದಾರೆ. ಅವನಿಗೆ ಫೋನ್ ನೀಡಿದಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಇದ್ರೆ ಕೊಡ್ಲಿ, ಅವನ ಮನೆಯಲ್ಲಿ 25 ಸಿಸಿ ಕ್ಯಾಮೆರಾ ಇದೆಯಂತೆ, ದಾಖಲೆ ಕೊಡ್ಲಿ ಅಂತ ಹೇಳಿ ದೂರುದಾರ ಉದ್ಯಮಿ ವಿಜಯ್ ಟಾಟಾಗೆ ಪ್ರಕರಣದಲ್ಲಿ A1 ಆರೋಪಿಯಾಗಿರುವಂತಹ ರಮೇಶ್ ಗೌಡ ಸವಾಲ್ ಹಾಕಿದ್ದಾರೆ. ಏನು ನಿನ್ನೆ ನಮ್ಮ ಮೇಲೆ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾನೆ. ಈ ವ್ಯಕ್ತಿ ನನಗೆ 2011ರಲ್ಲಿ ಪರಿಚಯ. ಎಲ್ಲಾದರೂ ಒಂದು 4-5 ಬಾರಿ ಮಾತಾಡಿರ್ಬೋದು ಇದುವರೆಗೂ. ಅವ್ರ ಮನೆಗೆ ಹೋಗಿರೋದು ಬಿಟ್ಟರೆ, ಅದು ಬಿಟ್ಟರೆ ನನಗೂ ಅವ್ರಿಗೂ ಯಾವುದೇ ರೀತಿ ಯಾವುದೇ ಥರದ ಹಣಕಾಸಿನ ವಿಚಾರದಲ್ಲಾಗಲಿ ಅಥವಾ ನಮ್ಮ ಪಕ್ಷದ ವಿಚಾರದಲ್ಲಾಗಲಿ ನನಗೂ ಆ ವ್ಯಕ್ತಿಗೂ ಸಂಬಂಧ ಇಲ್ಲ. ನಾನು ಹೋಗ್ತೀನಿ, ನಾನು ಅವರು ಮಾತಾಡ್ಕೊಂಡು ಕೂತಿರ್ತೀರಿ. ನನಗೆ ಹೋಗ್ಬಿಟ್ಟು ಸರ್ ಇವರು ನನ್ನ ಜೊತೆ ಮಾತಾಡಿದ್ರು, CCTV ಫುಟೇಜಸ್ ಎಲ್ಲ ಇರುತ್ತೆ, ಅವರು ನನ್ನನ್ನು 50 ಕೋಟಿ ಕೇಳ್ಬಿಟ್ರು ಸರ್ ಅಂತ ಹೇಳ್ಬಿಟ್ರೆ ಕೇಸ್ ರಿಜಿಸ್ಟರ್ ಮಾಡ್ತಾರಾ? ಮಾಡಿಬಿಡ್ತಾರಾ ಸರ್? ಏನು ಮಾನ ಮರ್ಯಾದೆ ಇದೆಯಾ ಸರ್? ಇದಕ್ಕೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ? ಏನಾದರೂ ಮಾಡಲಿ, ಸತ್ಯಾಂಶ ಇದ್ದರೆ, ಒಂದು ಸಣ್ಣ ಸೂಜಿ ಮನೆಯಷ್ಟು ಸತ್ಯಾಂಶ ಇದ್ದರೆ ಮಾಡಲಿ. ಒಬ್ಬ ಫ್ರಾಡು ಹೇಳಿರ್ತಕ್ಕಂಥದ್ದು. ನಾನು ಅದಕ್ಕೆ ಸರ್ ಪ್ರಭಾಕರ್ ಸರ್ ನನಗೂ ಚೆನ್ನಾಗಿ ಗೊತ್ತು, ನಾನು ಅದಕ್ಕೇನೆ ಹೇಳಿರಲ್ಲ ಸರ್, ನಿಮ್ಗೆ ಗೊತ್ತಿರಲಿ ಹನುಮಂತಣ್ಣ ಮಾರುತಿ, ನಾನು ಏನು ಹೇಳಿರಲಿಲ್ಲ ಸರ್. ಅವ್ನು ಹೇಳಿರ್ತಕ್ಕಂಥದ್ದನ್ನು ತಾವು ಹೋಗಿ ದಯಮಾಡಿ ಕೇಳಿ ಸರ್. ಆಮೇಲೆ ಸರ್ ರೆಕಾರ್ಡ್ ಇದೆ, ದಯಮಾಡಿ ಅವನೇನು ಮಾತಾಡಿದ್ದಾನೆ ದಯಮಾಡಿ ತಗೊಳ್ಳಿ ಸರ್. ನಮ್ಮ ಕೈ ಮುಗಿದು ನಾನು ತಮ್ಮಲ್ಲಿ ಕೇಳೋದು, ದಯಮಾಡಿ ತಗೊಳ್ಳಿ. ಹಾಗಾಗಿ ನಾನು ಇವನ ಮೇಲೆ ಸರ್ ನಾನು ಇಷ್ಟೇ ಹೇಳ್ತಕ್ಕಂಥದ್ದು, ಇವನೊಬ್ಬ ಫ್ರಾಡು. SIT ರಚನೆ ಆಗಬೇಕು. ನಾವು ಹೋಗ್ತೀನಿ ಸರ್, ನಾನು ಸ್ಟೇಷನ್ ಹತ್ರ ಹೋಗ್ತೀನಿ, ಬಿಡಲ್ಲ. ನಾವು ಅಲ್ಲೇ ಕೂರ್ತೀನಿ, ಅಲ್ಲಾಗಲಿಲ್ಲ ಅಂದರೆ ನಾನು ಗೃಹ ಸಚಿವರ ಹತ್ರ ಕೂರ್ತೀನಿ ಸರ್, ಬಿಡಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.